ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿರಿ. ಮತ್ತು ನಮ್ಮೂರಾಗ ದೇವ್ರಿಗೆ ವಾರ ಹಿಡಿದಿದ್ರು, ಹಾಗಾಗಿ ನಾವು ಬಾನಕ್ಕೆ ಊರಾಗ ಹೋಗಬೇಕಾಗಿತ್ತು. ಹಾಗಾಗಿ ಬಾನಕ್ಕೆ ಊರಾಗ ಹೋಗಿದ್ವಿ. ಮತ್ತು ಅದ್ರಾಗ ಖುಷಿನ ಮಮ್ಮಿಯಾರ ಮನೆಗೆ ಬಿಟ್ಟೆನ ಹೋಗಿದ್ನಿ. ಯಾಕಂತಂದ್ರೆ ಬಿಸಿಲು ಬೇರೆ ಭಾಳ ಇತ್ತಲ್ಲ, ಹಾಗಾಗಿ ಅಷ್ಟು ದೇವರಿಗೆ ಕೊಟ್ಟು ಬರ್ಕೊಡ್ರನ ಬಿಸಿಲು ಜಾಸ್ತಿ ಆಗ್ತೈತಿಲ್ಲ, ಹಾಗಾಗಿ ಮಮ್ಮಿ ಮನೆಗೆ ಹೋಗಿದ್ವಿ. ಹಂಗೆ ನಮ್ಮ ಮಾವರು ಅಲ್ಲಿ ಕೂತಿದ್ರು, ಹಾಗಾಗಿ ಅವ್ರಿಗೆ ಅಲ್ಲಿ ಕೂಡು ಬದಲಿ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ದೆ. ನಮ್ಮ ದೊಡ್ಡಮ್ಮವ್ರು ಆಕಿ ಅಲ್ಲಿ ಏನೋ ಕೆಲಸ ಐತಂತಂದ ನಮ್ಮ ಮಾವರು ವೇಟ್ ಮಾಡತ್ತಿದ್ದು ನಾನು. ಹಾಗಾಗಿ ನಮ್ಮ ದೊಡ್ಡಮ್ಮರ ಮನೆ ಒಳಗೆ ಹೂವಿನ ಗಿಡಗಳು ಫಾಟ್ ಅಂತೂ ಭಾಳ ಚೆನ್ನಾಗಿ ನಡೆಸಿದ್ಲ ಆಕಿ ಅಕ್ಕ. ಹಾಗಾಗಿ ಒಂದೊಂದು ಚೂರು ವಿಡಿಯೋ ಮಾಡಿದ್ರೆ ಅದಂತ ಚೆನ್ನಾಗಿ ಕಾಣ್ತಾವಲ್ಲ, ಹಾಗಾಗಿ. ಮತ್ತು ಅದರ ಬೇರೆ ನನಗೆ ಹಲ್ಲು ನೋವಿಂದಾಗಿಬಿಟ್ಟಿತ್ತು. ಹಲ್ಲು ಮುಂದ್ಗಡೆ ಇದ್ದು ಫುಲ್ ಎಲ್ಲ ಹೊಡ್ಯಾಕತ್ಬಿಟ್ಟಿತ್ತು. ಹಾಗಾಗಿ ನಂಗೆ ನಿಂದ್ರಕ್ಕೆ ಆಗಲಿಲ್ಲ. ನಾನು ಬಾಣ ಕೊಟ್ಟು ಬಂದಿಂದ ಹಾಸ್ಪಿಟ್ಲಿಗೆ ಹೋಗಿಬಿಟ್ನಿ. ಅದ್ರಾಗ ಬೇರೆ ಡಾಕ್ಟ್ರನ್ನ ಕೇಳಿ ನಾನು ಅದಾರನೇ ಇಲ್ಲ ಅಂತಂದ. ಹಾಗಾಗಿ ಹೋಗಕ್ಕೆ ನಂಗೆ ತಡ್ಕೋಕೆ ಆಗ್ಲಾರಷ್ಟು ನೋವಿತ್ತು. ಮತ್ತು ಅದ್ರಾಗ ಬೇರೆ ನಾನು 2 ದಿನ ಟ್ಯಾಬ್ಲೆಟ್ ತೊಗೊಂಡು, ಅದು ಟ್ಯಾಬ್ಲೆಟ್ ತೊಗೊಂಡಾಗ ಅಷ್ಟು ಕಡಿಮೆ ಅನಿಸ್ತಿತ್ತು. ಆಮೇಲೆ ನೋವು ಜಾಸ್ತಿ ಆಗ್ತಿತ್ತು, ಅದು ಬೇರೆ ಮುಂದಿನ ಹಲ್ಲನ. ಹಾಗಾಗಿ ಡಾಕ್ಟ್ರವರು ಇಂಜೆಕ್ಷನ್ ಮಾಡಬೇಕು ಮತ್ತು ಅದ್ರದ್ದೇನೋ ಇದು ಆಗೈತಿ, ಹಂಗೆ ಹುಳುಕ್ ತೆಗಿಬೇಕನ್ನೋ ಅಂದರು. ಹಾಗಾಗಿ ಇಂಜೆಕ್ಷನ್ ಮಾಡಿದರು. ಸಿಕ್ಕಾಪಟ್ಟಿ ಇದು ಅನ್ನಿಸ್ತೀನಿ ನನಗೆ. ನೋವು ಹಲ್ಲು ನೋವಿಂದ ಇಷ್ಟು ನೋವು ಆಗ್ತೈತೆ ಅನ್ನೋದು ನನಗೆ ಗೊತ್ತೇ ಇದ್ದಿಲ್ಲ. ನನಗರ ನಂದು ಡೆಲಿವರಿ ಆದಾಗ ಇಷ್ಟು ನೋವು ಆಗಿತ್ತು ಎಲ್ಲೋ ಗೊತ್ತಿಲ್ಲ. ಈಗಂತೂ ಭಾಳ ನೋವು ಆಗಿಬಿಡ್ತೀವಿ. ಅದ್ರಾಗ ನಾನು ಬೆಳಗ್ಗಿನ ಹಲ್ಲು ನೋವು ಆಗತ್ತಿತ್ತಲ್ಲ, ಹಾಗಾಗಿ ನಾ ಏನು ತಿಂದೆ ನಾಷ್ಟತ್ತು ಏನೂ ಮಾಡಿದ್ದಿಲ್ಲ. ಮತ್ತು ಅವ್ರೂ ಟ್ಯಾಬ್ಲೆಟ್ ಸ್ಟ್ರಾಂಗ್ ಇರ್ತಾವಲ್ಲ, ಹಂಗೆ ಹಲ್ಲಿಂದ ಇದನ್ನೆಲ್ಲ ಮಾಡಿದ್ರು ನೋವಾಗ್ತದೆ. ಹಂಗೆ ಹೋಟೆಲ್ಗೆ ಹೋಗ್ಬೇಕಂತಂದು ಹೋಟೆಲ್ಗೆ ಹೋಗಿದ್ದೀವಿ ನಾಷ್ಟಕ್ಕೆ. ಬಟ್ ನನಗಂತೂ ಮಾಡೋಕೆ ಬರಲಿಲ್ಲ. ಇಷ್ಟು ಫುಲ್ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಈಚೆ ಕಡೆ ಅಂತೂ ಫುಲ್ ಅರ್ಧ. ಅದ್ರಾಗ ಬೇರೆ ಹಲ್ಲಿನ ನೋವಿಂದು ಸಂಬಂಧ ನನ್ನ ಕಿವಿ ತಲೆ ಎಲ್ಲ ನೋವಾಗತ್ಬಿಡ್ತಿ. ಸಿಕ್ಕಾಪಟ್ಟಿ ನೋವಾಯ್ತು. ನನಗಂತೂ ತಡ್ಕೋಕೆ ಆಗ್ಲಾರಷ್ಟು ನೋವಾಗಿಬಿಡ್ತಿ. ಅದ್ರಾಗ ನಾಷ್ಟನ ಪಲಾವ್ ತೊಗೊಂಡೆ, ಬಟ್ ನಂಗೆ ಹೋಗಲಿಲ್ಲ. ಹೆಂಗೋ ಕಷ್ಟಪಟ್ಟು ತಿನ್ನಿ. ಬಟ್ ಆವಾಗಷ್ಟು ನೋವು ಇತ್ತು. ಈಗ ಟ್ಯಾಬ್ಲೆಟ್ ಅಂತೂ ತೊಗೊಂಡ್ಲೆ ಕಡಿಮೆ ಅನಿಸ್ತು. ಮತ್ತು ಹಂಗೆ ಸಂಜೆ ಮುಂದೆ ನಮ್ಮೂರಾಗ ಕಬಡ್ಡಿ ಇತ್ತು. ಮತ್ತು ಅದ್ರಾಗ ಬೇರೆ ನಮ್ಮೂರ ಜಾತ್ರೆ ಇತ್ತು, ಹಾಗಾಗಿ ಕಬಡ್ಡಿ ಇಟ್ಕೊಂಡಿದ್ರು. ವರ್ಷ ಕಬಡ್ಡಿ ಇಟ್ಕೊಂಡ ಬಿಡ್ತೈತಿ. ಹಂಗೆ ನಾನು ನಮ್ಮ ಅತ್ತೆಯವ್ರು ಒಲ್ಲೆ ಅಂತಂದರು. ಹಂಗೆ ಮಮ್ಮಿಯಾರ ಮನೆಗೆ ಹೋಗಿದ್ನಿ. ಅಲ್ಲಿಂದ ಹೋದ್ರೆ ಆಯ್ತು. ಮತ್ತು ಅದ್ರಾಗ ಹ್ಯಾಂಗೆ ಖುಷಿ ಹಾಯ್ ತೆಗೆದು ಬಿಡ್ಲಾಕ ಬೆಲ್ಟ್ ಬಾ ಹೊರಗೆ ಬಾದೆ ನಿಂದಿರ್ತಿ. ಏನು ತಗೋಕತ್ತಿ ಗುಳ್ಗಿ? ಹಲ್ಲೆ ನೋವು ಆಕಿ ನೋಡ್ಲೇ ಅಲ್ಲೇ ಖುಷಿ. ನೀನು ಕುಡ್ತೀಯ? ಏನು ಕುಡ್ತಿ? ಜ್ಯೂಸ್ ಕುಡ್ತೀಯ? ಗುಳಿಗೆ ತಿಂತೀಯ? ಇದು ಟ್ಯಾಬ್ಲೆಟ್ ತಗೋಬಿಡ್ರಿ ನೋಡಿ, ಡಬಲ್ ಆತ. ಬೇಡ್ರಿ ಅಲ್ಲಿ ನಿಮ್ಮ ಮಮ್ಮಿನ ಬಿಡಬೇಡಕ್ಕಿನ ತಗೋಕ. ಅಮ್ಮ ಅಕ್ಕಿನ ಹತ್ತು ಹಾತಲ್ಲಿ ಮ್ಯಾಗತ್ತ ಸೊಗಶ ಅಮ್ಮ ಸೊಗಶ ಹಿಡ್ಕೊ. ಹಲೋ
ಹೋದಾಗ ಸಿಕ್ಕಾಪಟ್ಟಿ ಮಳೆ ಆಗಿಬಿಡ್ತೀವಿ. ನಾವು ಹೋಗೋತ್ನಾಗ ಏನೂ ಇದ್ದಿದ್ದಿಲ್ಲ, ಸಿಕ್ಕಾಪಟ್ಟಿ ಆರಾಮಿತ್ತು. ಹಾಗಾಗಿ ಜಲ್ದಿ ಹೋದ್ರೆ ಆತ್ಬಿಡು ಅಂತಂದು ಹೋಗಿದ್ವಿ. ಮಳೆನ ಬಂತು, ಮತ್ತು ವಾಪಸ್ ಮಳೆ ಒಟ್ಟು ನಿಂದಿರಲೇ ಇಲ್ಲ. ಅವತ್ತೊಂದು ದಿನ ಅಂತೂ ಕಬಡ್ಡಿ ಪಾಪ ಕ್ಯಾನ್ಸಲ್ ಆಯಿತು. ಎಷ್ಟಕ್ಕೊಂದೆಲ್ಲ ಪಾಪ ಇದನ್ನು ಸ್ಟಾರ್ಟ್ ಮಾಡಾಕತ್ತಿದ್ರು, ಹಾಗಾಗಿ ಕ್ಯಾನ್ಸಲ್ ಆಯ್ತು ಅವತ್ತೊಂದು ದಿನ. ಮತ್ತು ಆಮೇಲೆ ಮರುದಿನ ಮುಂಜಾನೆ ಆಡಿಸಿದ್ರು, ಅವಾಗೆಲ್ಲ ಆಡಿಸಿದ್ರು. ಮತ್ತು ಬಿಸಿಲು ಜಾಸ್ತಿ ಇಲ್ಲ ಪಾಪ ಅವ್ರಿಗೆ ಆಡುವವ್ರಿಗೆ ಸುಸ್ತು ಅನಿಸ್ತೈತಿ. ಅದ್ರಾಗ ಬೇರೆ ಮ್ಯಾಟ್ ಎದ್ದು ಹೀಟ್ ಆಗ್ತಾವಲ್ಲ, ಊಟ ಮಾಡ್ಬಿಟ್ಟು ಹಿಂಗೆ ಕೂತಾರ ಎಲ್ಲಾರು. ನಾಯಿ ಜೊತೆ ಕೂತ ಇವತ್ತು ಯಾರು ಕಬಡ್ಡಿಗೆ ನಾವು ಮಧ್ಯಾಹ್ನ ಹೋಗಿದ್ವಿ, ಯಾರೂ ಬಂದಿದ್ದಿಲ್ಲ. ಅದ್ರಾಗ ಖುಷಿನೂ ಮನಗಿಸೇ ಹೋಗಿದ್ನಿ. ಹಾಗಾಗಿ ಇವರು ಶ್ರವಣು ಮತ್ತು ಆಮೇಲೆ ಸುಜಾನ್ ಬಂದಿದ್ದೆ. ಇವ್ರಂತರೂ ಅಲ್ಲಂತರೂ ಅಂಗಡಿಗೆ ತಿನ್ನಕ್ಕೆ ಬಂದುಬಿಡ್ತಾರೆ. ಯಾಕಂತಂದ್ರೆ ನೋಡೋದೇ ಇಲ್ಲ ಕಬಡ್ಡಿ, ಬರೀ ಕುರ್ಕುರೆ ತಿನ್ನಿ, ಜ್ಯೂಸ್ ಕುಡಿದ್ನಿ, ಇದನ್ನೇ ಮಾಡ್ಯಾದ್ರು. ಜಾತ್ರೆಗಂತರೂ ಊಟನ ಚೆನ್ನಾಗಿ ಮಾಡಲಿಲ್ಲ, ಪಾಪ ಊಟನೂ ಇತ್ತು. ನಾವು ಊಟ ಮಾಡಿದ್ರೆ ಅವ್ರು ಕುರ್ಕುರೆ ತಿನ್ನಂತಾರೆ. ಅದ್ರಾಗ ಇವ್ನು ಸುಜಾನ್ ಅಂತರೂ ಸಿಕ್ಕಾಪಟ್ಟಿ ಓಡಾಡ್ದಾನ. ಇವ್ನದಂತರೂ ಹೇಳಕ್ಕವಲ್ಲೇ ಸಿಕ್ಕಾಪಟ್ಟಿ ಕೆಟ್ಟ. ಇದು ಅಲ್ಲಿ ಹೋಗಿ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಬಂದುಬಿಡ್ತಾನೆ, ಎಲ್ಲಿ ಹೋಗ್ತಾನೆ ಅನ್ನೋದು ಗೊತ್ತಾಗಂಗಿಲ್ಲ. ಹಂಗೆ ಊಟಕ್ಕೆ ಬಂದಿದ್ವಿ. ಹಾಗಾಗಿ ಅಲ್ಲೇ ನೆರಳೂ ಇತ್ತು, ಹಂಗೆ ರೆಸ್ಟ್ ಮಾಡಿದ್ರೆ ಆತಂತ ಅಲ್ಲೇ ರೆಸ್ಟ್ ಮಾಡ್ಕೊತ ಕೂತಿದ್ವಿ. ಮತ್ತು ಅವಾಗೂ ಯಾರೂ ಆಡಾರು ಇದ್ದಿದ್ದಿಲ್ಲ. ಹಂಗೆ ಅವ್ರನ್ನೊಂದು ಸ್ವಲ್ಪ ವಾಶ್ರೂಮಿಗೆ ಕರ್ಕೊಂಡು ಬಂದಿವಿ. ಅದು ಹಾಗಾಗಿ ಕೂತಿದ್ವಿ ಅಲ್ಲೇ. ಖಾಲಿ ಅದು ಬೆಳಿಬಾರ್ದು ನೋಟ ಅದು ಬೆಳಿತಾವ. ಇಷ್ಟಪಟ್ಟು ಹಾಕ್ಸೋದಿಲ್ಲ, ಚಂದ ಇತ್ತು ಹಾಕ್ಸ್ಕೋಬೇಕಂತೇಳಿ 7,000 ರೂಪಾಯಿನ. ಕಬಡ್ಡಿ ಗ್ರೌಂಡ್ ಸಕ್ಕಸರಿಗೆ ಅದ್ರಾಗ ಕಬಡ್ಡಿ ಗ್ರೌಂಡ್ ಅಂತೂ ಖಾಲಿ ಇತ್ತು. ಹಾಗಾಗಿ ಹುಡುಗರಷ್ಟರು ಕಬಡ್ಡಿನ ಆಡಾಕ್ತಿದ್ರು. ಅವರೆಲ್ಲ ಹೆಂಗೆ ಆಡ್ತಾರಲ್ಲ ಹಂಗೆ ಆಡಾಕತ್ತ ನಿಂತಿದ್ರು. ಅವ್ರದ್ದೆಲ್ಲ ನೋಡ್ಕೊಂಡು ದೊಡ್ಡವ್ರು ಹೆಂಗೆ ಆಡ್ತಾರ ಹಂಗೆ. ಮತ್ತು ಅದ್ರಾಗ ಅವ್ರಿಗಂತೂ ಬಿಸಿಲು ಹತ್ತದ್ರು. ಹುಡುಗರಿಗಂತೂ ಸಿಕ್ಕಾಪಟ್ಟಿ ಬಿಸಿಲಿತ್ತು. ನಾವು ಬರ್ರಿ ಅಂದರೂ ಕೇಳೇ ಇಲ್ಲ, ಹಂಗೆ ಬಿಸಿಲಾಗ ಆಡಾಕತ್ಬಿಟ್ರು. ಅವ್ರಿಗೆ ದಿನ ರೂಢಿನೂ ಐತಿ ಬಿಸಿಲಾಗ ಅಡ್ಡಾಡಿ. ಅದ್ರಾಗ ಚಪ್ಪಲ್ ಇಲ್ಲಾರ್ದನ ಅಡ್ಡಾಡ್ತಾರೆ ಅವ್ರದ್ರು. ಲೇಡೀಸ್ ಕಬಡ್ಡಿಗೆ ಹೊರ ರಾಜ್ಯದಿಂದ ಭಾಳ ಟೀಮ್ ಬಂದಿದ್ದು. ಇಲ್ಲಂತಂದ್ರೆ ಒಂದು 10-12 ಟೀಮ್ನ ಬಂದಿದ್ದು. ಮತ್ತು ಅವ್ರಂತೂ ಮಸ್ತಾಗಿ ಆಡಿದರು. ಮತ್ತು ಅದರ ಬಾಯ್ಸದಂತೂ ಇಲ್ಲೇ ಗ್ರಾಮ ಪಂಚಾಯತಿ ಲೆವೆಲಿಗೆ ಇಟ್ಕೊಂಡಿತ್ತು ಅಷ್ಟೇ, ಬಾಯ್ಸ್ದು ಇಲ್ಲೇ. ಆಮೇಲೆ ಲೇಡೀಸ್ದಷ್ಟೇ ರಾಜ್ಯಗಳು ಬೇರೆ ಬೇರೆ ರಾಜ್ಯದಿಂದ ಅಷ್ಟೇ ಬಂದಿದ್ದರು. ಹಾಗಾಗಿ ಎಲ್ಲೇ ರೈತ ಗೀತೆ ಹಾಡಾತಿದ್ರು. ಹಾಗಾಗಿ ಎಲ್ಲರೂ ಸ್ಟ್ಯಾಂಡಪ್ ಆಗಿ ನಿಂತಿದ್ರು. ಗೌರವವಾಗಿ ಸ್ವಾಗತಿಸಬೇಕು. ಅದೇ ರೀತಿ ಶ್ರೀಮತಿ ಮಂಜುಳಾ ಮುತ್ತಪ್ಪ ಕೆಂಜೋಡಿ ಇವರೇದು ಸಹಿತ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ರಂಜಿತಾ ಆಯ್ಕೇರಿ ಹೂಮಾಲಾರ್ಪಣೆ ಮಾಡುವ ಮೂಲಕ ಗೌರವವಾಗಿ ಸ್ವಾಗತಿಸಬೇಕು. ಪುಷ್ಪಾರ್ಚನೆ ಮಾಡಲು ಆಗಮಿಸಿದ ಗಣ್ಯಮಾನ್ಯರಾದ ಶ್ರೀ ಸುರೇಶ್ ಕರಡಿಗೋಡ್ ಕರ್ನಾಟಕ PKPS ಮಾಜಿ ಹಾಗೆಯೇ ಮಾನಸಿಕ ಪ್ರೀತಿಯ ಸನ್ಮಾನವನ್ನ
ಸ್ವೀಕರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ಅಥಣಿ ತಂಡದ ಆಟಗಾರ್ತಿಯರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ. ದಯವಿಟ್ಟು ಅಥಣಿ ತಂಡದ ಎಲ್ಲ ಆಟಗಾರ್ತಿಯರು ಈ ಒಂದು ಫೋಟೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಅವರ ಕಬಡ್ಡಿ ಮೇಲೆ ಇಟ್ಟಂತಹ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೀಲಿ. ಪ್ರತಿ ವರ್ಷ ಕೂಡ ಇದೇ ತರ ಫೋಟೋ ಸೆಕ್ಷನ್ ಅಂತೂ ಎಲ್ಲ ಮತ್ತು ಆಮೇಲೆ ಸನ್ಮಾನ ಅಂತೂ ಎಲ್ಲ ಮುಗಿದಿಂದ ಬಬ್ಲಾದಿ ಅಜ್ಜರು ಆಗತಾನೆ ಆಗಮಿಸಕತ್ತಿದ್ರು. ಹಾಗಾಗಿ ಬಬ್ಲಾದಿ ಅಜ್ಜರು ಬರಾಕ್ತಿದ್ರು. ಹಾಗಾಗಿ ಅವ್ರಿಗೆ ಎಲ್ಲರಿಗೆ ಜಾಗ ಮಾಡಿ ಕೊಡ್ಬೇಕಂತಂದ ಅನೌನ್ಸ್ಮೆಂಟ್ ಮಾಡತ್ತಿದ್ರು. ಹಾಗಾಗಿ ಬಬ್ಲಾದಿ ಅಜ್ಜರು ಅವತ್ತಿನ ದಿನ ನಮ್ಮ ಊರಿಗೆ ಬಂದಿದ್ರು ಕಬಡ್ಡಿ ದಿನ. ಬಬ್ಲಾದಿ ಅಜ್ಜಾರು ಬರ್ತಾರಂತ ನಮ್ಮ ಅಣ್ಣನ ಮಕ್ಕಳನ್ನ ಅವತ್ತ ಕರ್ಕೊಂಡು ಹೋಗಿದ್ವಿ. ಟ್ವಿನ್ಸ್ ಬೇರೆ ಅದಾರ ಅವರು. ಅವ್ರಿಗೆ ಆಶೀರ್ವಾದ ಮಾಡಿಸಿದ್ರು ಅಂತಂದ ಅವತ್ತ ಕರ್ಕೊಂಡು ಹೋಗಿದ್ವಿ. ಆಶೀರ್ವಾದ ಮಾಡಬೇಕಾದ್ರೆ ಅವರಂತೂ ಸಿಕ್ಕಾಪಟ್ಟೆ ಅಳಾಕತ್ಬಿಟ್ಟಿದ್ರು ಹುಡುಗರು. ಎರಡು ಒಂದರಲ್ಲಿ ಪಂದ್ಯ ಆರಂಭಗೊಂಡಿದೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೇಗದ ದಾಳಿಗಾತಿ ಅಯ್ಯೋ ಅದ್ಭುತವಾದಂತ ಟ್ಯಾಕಲ್. ನಮ್ಮ ಹುಡುಗರು ಎಲ್ಲೆಲ್ಲ ಹಾಗನೆ ಮೂರು ಲೋಕದ ಪ್ರೋ ಕಬಡ್ಡಿ ಸೀಸನ್ 3 ಅದ್ರಾಗಂತೂ ಸಿಕ್ಕಾಪಟ್ಟಿ ಜನ ಕೂಡಿತ್ತು. ಮತ್ತು ಅದ್ರಾಗ ಲೇಡೀಸ್ ಟೀಮ್ದು ಕಬಡ್ಡಿ ಬೇರೆ ಸ್ಟಾರ್ಟ್ ಆಗಿತ್ತಲ್ಲ. ಹಾಗಾಗಿ ಹೆಣ್ಮಕ್ಳದ್ದು ಭಾಳ ಮಂದಿ ಕೂಡಿದ್ವಿ ನಾವು ಊರಾಗ. ಅಂತೂ ಸಿಕ್ಕಾಪಟ್ಟಿ ಜನನೂ ಬಂದಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅಂದ್ಕೊಂಡೀನಿ. ಸಿಗುಣ್ರಿ ಹೊಸದೊಂದು ಲಾಗ್ ಒಳಗೆ. ನಮಸ್ಕಾರ ರೀ ಎಲ್ಲರಿಗೂ. ಪ್ಲೀಸ್ ವಿಡಿಯೋನ ಫುಲ್ ನೋಡಿರಿ ದಯವಿಟ್ಟು ಎಲ್ಲರೂ.